ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಕೇಳಿದ್ದೇನು ಸೌಜನ್ಯ ಹತ್ಯೆಗೆ ನ್ಯಾಯ ಕೊಡಿಸಿ ಅಂತ ಒತ್ತಾಯಿಸಿದ್ರು. ಮಾತಿನ ಭರದಲ್ಲಿ ಒಂದಷ್ಟು ಅಸಂವಿಧಾನಿಕ ಪದಗಳ ಬಳಕೆ ಮಾಡಿದ್ದಾರೆ ಎಂಬುದು ನಿಜ ಇರಬಹುದು. ಆದರೆ ಮಹೇಶ್ ಶೆಟ್ಟಿಯನ್ನು ಮೀರಿಸೋ ರೀತಿಯಲ್ಲಿ ಸುದ್ದಿ ಸಂಸ್ಥೆಯ ಸಂಪಾದಕರೊಬ್ಬರು ವಾಚಾಮ ಗೋಚರ ಟಿವಿಯಲ್ಲಿ ಆಡಿದ ಮಾತುಗಳು ತಪ್ಪಲ್ಲವೇ? ಅದಕ್ಕೂ ಶಿಕ್ಷೆ ಆಗಬೇಕು ಅನ್ನೋದು ಜನಾಕ್ರೋಶದ ಒಂದು ಭಾಗವೇ ಆಗಿದೆ. ಅದ್ಯಾಗೋ ಸೌಜನ್ಯ ಪರ ಗಟ್ಟಿ ಧ್ವನಿ ಎತ್ತಿದ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯನ್ನು ಬೆದರಿಸುವ ಮೂಲಕ ನ್ಯಾಯ ಬಯಸಿದ ಜನರನ್ನು ಎದುರಿಸೋ ಪ್ರಯತ್ನ ನಡೀತಿದ್ಯಾ? ಇದೆಲ್ಲವೂ ಷಡ್ಯಂತ್ರ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಜೊತೆ ಕೈ ಜೋಡಿಸಿರೋ ಬಿಜೆಪಿಗರು ಜಂಟಿಯಾಗಿ ಸೌಜನ್ಯ ವಿರುದ್ಧದ ಗಟ್ಟಿ ಧ್ವನಿ ಅಡಗಿಸೋ ಪ್ರಯತ್ನ ಮಾಡ್ತಿದ್ದಾರಾ? ಇಂಥ ಅನುಮಾನ ಇದೀಗ ಜನರಲ್ಲೂ ಮನೆ ಮಾಡಿದೆ. ಸಿಎಂ ಕೊಲೆಗಾರ 24 ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿದ್ದಾರೆ ಎಂಬ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಹೇಳಿಕೆ ಗೊತ್ತಿದ್ದರೂ ಪೂಂಜಾರನ್ನ ಬಂಧಿಸೋ ಬದಲು ತಿಮ್ಮರೊಡ್ಡಿ ಬಂಧಿಸಿದ ರೀತಿ ನೋಡಿದ್ರೆ ಇಡೀ ವ್ಯವಸ್ಥೆಯನ್ನ ಜನ ನಂಬುವುದು ಹೇಗೆ ಎಂಬುದು ಸೌಜನ್ಯ ಪರ ಹೋರಾಟಗಾರರ ಹಾಗೂ ಆಕೆಗೆ ನ್ಯಾಯ ಸಿಗಬೇಕು ಎಂದು ಬಯಸಿದವರ ಒಟ್ಟಾರೆ ಅಭಿಪ್ರಾಯವೂ ಆಗಿದೆ. ಧರ್ಮಸ್ಥಳ ಅಸಹಜ ಸಾವಿನ ಇಡೀ ಪ್ರಕರಣವನ್ನ ನೋಡಿದಾಗ ಭೀಮಾ ಎಂಬ ಅನಾಮಿಕ, ಸುಜಾತ ಭಟ್ ಎಂಬ ವೃದ್ಧೆ ಎದುರು ಒಂದಿಡೀ ವ್ಯವಸ್ಥೆಯೇ ಹಲ್ಲು ಮಸೆಯುತ್ತಿದೆ. ಭೀಮನನ್ನ ಕಳ್ಳ ಎಂದವರು ಎಸ್ಐಟಿ ತನಿಖೆಗೂ ಮುನ್ನವೇ ಭೀಮಾ ಸುಳ್ಳ ಎಂಬ ವರದಿ ಕೊಟ್ಟರ? ಭೀಮನ ಊರನ್ನೇ ತೋರಿಸುತ್ತಿರೋ ಮಾಧ್ಯಮಗಳು ಕಾನೂನು ಮೀರಿ ಕೆಲಸ ಮಾಡುತ್ತಿರುವುದು ತಪ್ಪಲ್ಲವೇ? ಸೌಜನ್ಯ ಭಟ್ಟನ್ನು ಹೆಣ್ಣು ಮಕ್ಕಳದ್ದು ತಪ್ಪೆ ಹಾಕಿದ್ದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆದರೆ ಕಾನೂನಿಗೆ ಮುಂಚೆಯೇ ಮಾಧ್ಯಮಗಳು ಆಕೆಯ ಚಾರಿತ್ರ್ಯ ಹರಣ ಮಾಡ್ತಿರೋದು ಎಷ್ಟು ಸರಿ? ಕಾನೂನಿಗಿಂತ ದೊಡ್ಡ ಸ್ಥಾನದಲ್ಲಿ ಮಾಧ್ಯಮಗಳು ನಿಂತಿವೆಯೇ? ಖಡಕ್ ತನಿಖಾಧಿಕಾರಿಗಳ ಎಸ್ಐಟಿ ಟೀಮ್ ತನಿಖೆ ನಡೆಸುತ್ತಿರೋ ಹೊತ್ತಿನಲ್ಲಿ ಇದೆಲ್ಲವೂ ಕಾನೂನಿನ ಚೌಕಟ್ಟು ಮೀರಿ ನಡೀತಿರೋದು ಎಷ್ಟು ಸರಿ? ದಾರುಣವಾಗಿ ಅಂತ್ಯ ಕಂಡ ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಮಾವುತ ನಾರಾಯಣ ಹಾಗೂ ಆತನ ತಂಗಿ ಕಗ್ಗೋಲೆಗಳಿಗೆ ಇದುವರೆಗೂ ನ್ಯಾಯ ಸಿಗದೇ ಇರುವುದು ಏತಕ್ಕೆ? ಪ್ರಬಲ ಎದುರು ಸರ್ಕಾರದ ಒಂದು ಅಂಗ ಡಿಸಿಎಂ ಸೇರಿ ಬಿಜೆಪಿಗರು ನಿಂತಿರುವುದು ಪರೋಕ್ಷವಾಗಿ ಕಾಣುತ್ತಿದೆ. ಆದರೆ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕಿದ್ದ ಬಿಜೆಪಿ ಬೇರೆಯದ್ದೇ ಪಾತ್ರ ವಹಿಸುತ್ತಿರುವ ಮೂಲಕ ಕರಾವಳಿಗರ ಎದುರು ಬೆತ್ತಲಾಗುತ್ತಿದೆಯೇ? ಇದೆಲ್ಲವೂ ಷಡ್ಯಂತ್ರ ಎಂದ ಡಿಕೆ ಅಣತೆಯಂತೆಯೇ ಎಲ್ಲವೂ ನಡೀತಿದ್ಯಾ? ಅಥವಾ ಸಿದ್ದರಾಮಯ್ಯರ ಗಟ್ಟಿತನಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಡಿಕೆ ಅಂಡ್ ಬಿಜೆಪಿ ಟೀಮ್ ಕೆಡ್ಡ ತೋಡುತ್ತಿದೆಯೇ? ಎಸ್ಐಟಿ ತನಿಖಾಧಿಕಾರಿಗಳು ತನಿಖೆ ನಡೆಸುತ್ತಿರುವ ಪ್ರಕರಣದ ವಿಶ್ವಾರ್ಹತೆ ಹೀಗೆ ಕುಗ್ಗೋದಕ್ಕೆ ಕಾರಣವಾದ ಡಿಸಿಎಂ ಹೇಳಿಕೆ ಎಷ್ಟು ಸರಿ? ತಿಮ್ಮರೊಡ್ಡಿ ಅವರನ್ನ ಯಾವುದೋ ಕೇಸ್ನಲ್ಲಿ ಫಿಟ್ ಮಾಡಿ ಮತ್ತಷ್ಟು ಕೇಸ್ಗಳನ್ನ ಜಡಿದು ಜೈಲಿಗಟ್ಟಿದರೆ ಈ ಪ್ರಕರಣವನ್ನೇ ಮುಚ್ಚಿ ಹಾಕಬಹುದು ಎಂಬುದು ಸೌಜನ್ಯ ವಿರೋಧಿಗಳ ಲೆಕ್ಕಾಚಾರವೇ? ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಯಮುನಾ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನ್ಯಾಯ ಸಿಗುತ್ತಾ? ಬೇಲಿ ಎದ್ದು ಹೊಲ ಮೇಯ್ತಿದೆಯೇ? ಬಿಜೆಪಿಗರ ನಡೆ ಡಬಲ್ ಸ್ಟ್ಯಾಂಡರ್ಡ್ ರೀತಿ ಕಾಣ್ತಿರೋದೇಕೆ? ಕಮೆಂಟ್ ಮಾಡಿ.